ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದುರಂಧರ್ ಫಿಲಂ ರಿಲೀಸ್ ಆಗಿ ಇವಾಗಲೇ 1500 ಕೋಟಿಗೆ ಹೆಚ್ಚು ಕಲೆಕ್ಷನ್ ಮಾಡಿ 2025ರ ಬಾಲಿವುಡ್ ಹಾಗೂ ಇಂಡಿಯನ್ ಫಿಲಮ್ಸ್ ಅಲ್ಲಿ ಹೈಯೆಸ್ಟ್ ಗ್ರಾಸ್ಡ್ ಫಿಲಂ ಅನ್ನಿಸ್ಕೊಂಡು ಇನ್ನ ಥಿಯೇಟರ್ ಅಲ್ಲೇ ಓಡ್ತಾ ಇರಬೇಕಾದ್ರೆ ಇದರ ಪಾರ್ಟ್ 2 ಟೀಸರ್ ರಿಲೀಸ್ ಆಗಿದೆ. ಹಾಗಾದ್ರೆ ದುರಂಧರ್ ದಿ ರಿವೆಂಜ್ ಪಾರ್ಟ್ 2 ಟೀಸರ್ ಹೇಗಿದೆ, ಏನ್ ಇಷ್ಟ ಆಯ್ತು ಎಲ್ಲನೂ ಮಾತಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಡಿ. ಆದಿತ್ಯ ದಾರ್ ಅವರ ಡೈರೆಕ್ಷನ್ ಅಲ್ಲಿ ಬಂದಂತ ದುರಂಧರ್ ಪಾರ್ಟ್ 1 ರಿಯಲ್ ಸ್ಟೋರಿ ಬೇಸ್ಡ್ ಆಗಿತ್ತು. ಸೊ ಇದು ಆಲ್ ಓವರ್ ಇಂಡಿಯಾ ತುಂಬಾ ಸೌಂಡ್ ಮಾಡಿತ್ತು. ಇವಾಗ ಅದರ ಕಂಟಿನ್ಯೂಷನ್ ಆಗಿರುವಂತ ಪಾರ್ಟ್ 2 ರಿವೆಂಜ್ ಇನ್ನ ಕ್ಯೂರಿಯಸ್ ಕ್ರಿಯೇಟ್ ಮಾಡಿದೆ. ಅದು ಹೇಗಪ್ಪ ಅಂತಂದ್ರೆ ಪಾರ್ಟ್ 2 ಅಲ್ಲಿ ನಿಮ್ಗೆ ರಣವೀರ್ ಸಿಂಗ್ ಅವರು ಹಂಸಾ ಅಲಿ ಆಗಿದ್ದು ಹೇಗೆ ಅಂಡ್ ಏನಕ್ಕೋಸ್ಕರ ಅವರು ಹಂಗಾದ್ರು ಅಂಡ್ ಅದಕ್ಕೋಸ್ಕರ ಏನೇನ್ ಮಾಡ್ಬೇಕಾಯ್ತು ಅನ್ನೋದನ್ನ ಇಲ್ಲಿ ತುಂಬಾ ಡೆಪ್ತ್ ಆಗಿ ತೋರಿಸಿದ್ದಾರೆ. ಮತ್ತೆ ರೆಹಮಾನ್ ಡೆಕಾಯತ್ ನ ಕೊಲೆ ಮಾಡಿ ಬಲೂಚ್ ಗ್ಯಾಂಗ್ ನ ಇವರು ಹೇಗೆ ಲೀಡ್ ಮಾಡ್ತಾರೆ ಅನ್ನೋದನ್ನ ಇನ್ನ ಒಂದ್ ಸೈಡ್ ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಂಡಿಯನ್ ರಾಗೆ ಇವರು ಕೊಟ್ಟಂತ ಇನ್ಫಾರ್ಮೇಶನ್ ಮತ್ತೆ ISI ಮೇಜರ್ ಇಕ್ಬಾಲ್ ನ ಹೇಗ್ ಸಾಯಿಸ್ತಾರೆ ಅನ್ನೋದು ಅಂಡ್ ಇನ್ನ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದ್ರಲ್ಲಿದೆ. ಇನ್ನು ಟೀಸರ್ ಅಲ್ಲಿ ಇವರು ತೋರಿಸಿರೋ ಹಾಗೆ ಕಟ್ ಆಗಿರುವಂತ ತಲೆ, ಕೈ, ವೈಲೆನ್ಸ್ ನೋಡ್ತಾ ಇದ್ರೆ ಇದು ಡೆಫಿನೆಟ್ಲಿ ಪಾರ್ಟ್ 1ಗೂ ಜಾಸ್ತಿ ವೈಲೆನ್ಸ್ ಇದ್ರಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಮತ್ತೆ ಟೀಸರ್ ಲಾಸ್ಟ್ ಅಲ್ಲಿ ಹೇಳಿರುವಂತ ಡೈಲಾಗ್ ಏ ನಯಾ ಹಿಂದೂಸ್ತಾನ್ ಐ ಏ ಗರ್ಮೆ ಗುಸೆಗಾ ಬಿ ಅವ್ರ ಮಾರೇಗಾ ಬಿ ಅನ್ನೋ ಡೈಲಾಗ್ ನನ್ಗೆ ತುಂಬಾ ಪರ್ಸನಲಿ ಇಷ್ಟ ಆಯ್ತು. ಅಂಡ್ ಇದನ್ನ ಕೇಳಿದಾಗ ಇದರಲ್ಲಿ ಇಂಡಿಯನ್ ಪೊಲಿಟಿಕ್ಸ್ ನ ಕೂಡ ಸ್ವಲ್ಪ ಇನ್ವಾಲ್ವ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಅದೇನೇ ಇರ್ಲಿ, ಪಾರ್ಟ್ 1 ಇಂದ ಪಾರ್ಟ್ 2 ರಿವೆಂಜ್ ಮೇಲೆ ತುಂಬಾ ಹೈಪ್ ಕ್ರಿಯೇಟ್ ಆಗ್ತಾ ಇದ್ದು ಈ ಫಿಲಂ ಹೇಗಿರುತ್ತೆ ಅಂತ ರಿಲೀಸ್ ಆದಾಗ ಗೊತ್ತಾಗುತ್ತೆ. ಇನ್ನು ಈ ಫಿಲಂ 19th ಮಾರ್ಚ್ ಯುಗಾದಿ ಹಬ್ಬಕ್ಕೆ ರಿಲೀಸ್ ಆಗ್ತಾ ಇದ್ದು ಅಂಡ್ ಅದೇ ದಿನ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಫಿಲಂ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ದುರಂಧರ್ ಟಾಕ್ಸಿಕ್ ಫಿಲಂಗೆ ಟಕ್ಕರ್ ಕೊಡುತ್ತಾ ಅಥವಾ ಟಾಕ್ಸಿಕ್ ಫಿಲಂಗೆ ಇದು ಎಫೆಕ್ಟ್ ಮಾಡುತ್ತಾ ಕಾದ್ ನೋಡ್ಬೇಕು. ಅಂಡ್ ಇವಾಗ ಆಲ್ರೆಡಿ ಈ ಎರಡು ಫಿಲಂ ನ ಟೀಸರ್ ರಿಲೀಸ್ ಆಗಿದ್ದು, ಈ ಎರಡು ಟೀಸರ್ ಅಲ್ಲಿ ನಿಮ್ಗೆ ಯಾವ ಟೀಸರ್ ಇಷ್ಟ ಆಯ್ತು ಅಂಡ್ ಯಾವ ಫಿಲಂಗೆ ನೀವು ವೇಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಅಲ್ಲಿ ದುರಂಧರ್ ವರ್ಸಸ್ ಟಾಕ್ಸಿಕ್ ಫಿಲಂ ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ಇಷ್ಟ ಆದ್ರೆ ಹೋಗಿ ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.